ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಗ್ರೇಟೆಸ್ಟ್ ಟೆಸ್ಟ್ ಸೀರೀಸ್ ಯಾವ್ಯಾವುದಾಗಿದೆ ಅಂತ ಪಾರ್ಟ್ 1 ವಿಡಿಯೋ ಆಗಿದೆ ಇದು. ಸೊ ಅವಿಸ್ಮರಣೀಯ ಟೆಸ್ಟ್ ಸೀರೀಸ್ಗಳು ಯಾವ್ಯಾವುದಿದೆ, ಹಾಗೆಯೇ ಯಾವ್ಯಾವ ಇನ್ಸಿಡೆಂಟ್ಗಳು ಆ ಥರ ಸೀರೀಸ್ನಲ್ಲಿ ನಡೆದಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೇ ರೀತಿ ಯಾವ್ಯಾವ ಸೀರೀಸ್ ಇದೆ ಅಂತ. ಈ ಪಾರ್ಟ್ನಲ್ಲಿ ನೋಡೋದಾದರೆ ಮೊದಲದಾಗಿ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ 2018 ಇದು 4 ಮ್ಯಾಚ್ ಟೆಸ್ಟ್ ಸೀರೀಸ್ ಆಗಿತ್ತು. ಇದು ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು. ಹಲವಾರು ಹೈ ಲೆವೆಲ್ ಮೂಮೆಂಟ್ಗಳು ಈ ಸೀರೀಸ್ನಲ್ಲಿ ನಡೆದಿತ್ತು. ಮೊದಲ ಪಂದ್ಯವನ್ನು ಆಸ್ಟ್ರೇಲಿಯಾ ಚಿಂದಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟು 118 ರನ್ಗಳ ಭರ್ಜರಿ ಜಯವನ್ನು ಗಳಿಸಿಕೊಂಡಿತ್ತು. ಸೊ ಇದಾದ ಬಳಿಕ ಹಲವಾರು ಇನ್ಸಿಡೆಂಟ್ಗಳು ಕೂಡ ನಡೆದಿತ್ತು. ಸೊ ಮೇಯ್ನಾಗಿ ಹೇಳ್ಕೊಂಡು ಬರಬೇಕು ಅಂದರೆ ಇದರಲ್ಲಿ ವಾರ್ನರ್ ಮತ್ತು ಕ್ವಿಂಟನ್ ಡಿ ಕಾಕ್ ಅವರ ಫೈಟು ಇದರಲ್ಲಿ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಸ್ಲೆಡ್ಜಿಂಗ್ ಇತ್ತು ಫುಲ್ ಸೀರೀಸಲ್ಲಿ, ಹಾಗೆಯೇ ಅಗ್ರೆಷನ್ಸ್ ಇತ್ತು ಫುಲ್ ಸೀರೀಸ್ನಲ್ಲಿ. ಇನ್ನು ಮೇಯ್ನಾಗಿ ಹೇಳಬೇಕು ಅಂದರೆ ಸ್ಯಾಂಡ್ ಪೇಪರ್ ಸೀನ್ ಆಗಿರೋದು ಇದ್ದೇ ಸೀರೀಸ್ನಲ್ಲಿ. ಸ್ಯಾಂಡ್ ಪೇಪರ್ನ ಯೂಸ್ ಮಾಡಿ ಬಾಲನ್ನು ಶೈನನ್ನು ತೆಗೆದು ಹಾಗೆಯೇ ಬಾಲ್ ವಿರೂಪಗೊಳಿಸಿದ್ದಕ್ಕಾಗಿ ಕ್ಯಾಪ್ಟನ್ ಆದ ಸ್ಮಿತ್ ಮತ್ತು ವಾರ್ನರ್ ಅವರನ್ನು 2 ವರ್ಷ ಬ್ಯಾನ್ ಮಾಡಿದ್ದು ಈ ಸೀರೀಸ್ ಆದಮೇಲೆ. ಸೊ ಇದೊಂಥರ ಚಿಂದಿ ಸೀರೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಟೆಸ್ಟ್ ಆಸ್ಟ್ರೇಲಿಯಾ ವಿನ್ ಆದ ಬಳಿಕ 3 ಟೆಸ್ಟ್ ಕಂಬ್ಯಾಕ್ ಮಾಡಿ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟನ್ನು 6 ವಿಕೆಟಿಂದ ಗೆದ್ದಿದ್ರೆ, ಥರ್ಡ್ ಟೆಸ್ಟನ್ನು 322 ರನ್ಗಳಿಂದ ಗೆದ್ದಿತ್ತು. 4ನೇ ಟೆಸ್ಟನ್ನು ಕೂಡ 492 ಭರ್ಜರಿಯಾಗಿ ಫಿನಿಷ್ ಮಾಡಿತ್ತು ಈ ಸೀರೀಸನ್ನು. ABD ಅವರ ಕಂಬ್ಯಾಕು ಸಖತ್ತಾಗಿತ್ತು ಈ ಸೀರೀಸ್ನಲ್ಲಿ. ಅದೇ ಹೇಳಿದಾಗೇ ಹಲವಾರು ಇನ್ಸಿಡೆಂಟ್ನಿಂದ ತುಂಬಿದ್ದು ಈ ಸೀರೀಸು ಸಖತ್ತಾಗಿ ಮೂಡಿ ಬಂದಿತ್ತು. ಮೇಯ್ನ್ ಹೇಳಬೇಕು ಅಂದರೆ ಸ್ಯಾಂಡ್ ಪೇಪರು ಇದು ಆಗಿತ್ತು ಈ ಸೀರೀಸ್ನಲ್ಲೇ. ಸೊ ಸ್ಮಿತ್ ಮತ್ತು ವಾರ್ನರ್ 2 ವರ್ಷ ಬ್ಯಾನ್ ಆಗಿದ್ದು ಈ ಸೀರೀಸ್ ಆದಮೇಲೆ. ಸೊ ಇದೊಂಥರ ಚಿಂದಿಯಾಗಿ ನಡೆದಿತ್ತು ಅಂತಲೇ ಹೇಳ್ಬೋದು ಈ ಸೀರೀಸು. ಇನ್ನು ನಮ್ಮೆಲ್ಲರ ಫೇವ್ರೇಟ್ ಸೀರೀಸ್ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2020-21 ಸೀರೀಸು. ಇದು ಇಂಡಿಯಾದ ಒನ್ ಆಫ್ ದ ಗ್ರೇಟೆಸ್ಟ್ ಕಂಬ್ಯಾಕ್ ಅಂತಲೇ ಹೆಸರುವಾಸಿಯಾಗಿದೆ. ಮೊದಲನೇ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾ ಭರ್ಜರಿಯಾಗಿ 8 ವಿಕೆಟ್ನಿಂದ ಗೆಲುವನ್ನು ಸಾಧಿಸಿತ್ತು. ಅದರಲ್ಲೂ ಕೂಡ ಭಾರತ ಹೀನಾಯವಾಗಿ 36 ರನ್ಗಳಿಗೆ ಆಲ್ಔಟ್ ಆಗುವ ಮುಖಾಂತರ ಒಂದು ಕಳಪೆ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು. ಅದಾದ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ತಂಡದಿಂದ ತೆರಳುತ್ತಾರೆ. ಇನ್ನೂ ಹಲವಾರು ಇಂಜುರಿಗಳು ಟೀಮ್ನಲ್ಲಿ ಸಂಭವಿಸುತ್ತೆ. ಸೊ 36ಕ್ಕೆ ಆಲ್ಔಟ್ ಆದ ಬಳಿಕ 2ನೇ ಟೆಸ್ಟ್ ಕಂಬ್ಯಾಕ್ ಮಾಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಪ್ಟನ್ಸಿನ ಕೊಡಲಾಗುತ್ತೆ ವಿರಾಟ್ ಕೊಹ್ಲಿ ವಾಪಸ್ ಬಂದ ಬಳಿಕ. ಸೊ ಹ್ಯೂಮಿಲೇಷನ್ ಲಾಸ್ ಬಳಿಕ ಚಿಂದಿ ಕಂಬ್ಯಾಕ್ ಮಾಡಲಾಗುತ್ತೆ ರಹಾನೆ ಅವರ ಕ್ಯಾಪ್ಟನ್ಸಿಯಿಂದ. ಸೊ ಎಲ್ಲರೂ ಸೆಕೆಂಡ್ ಟೆಸ್ಟಲ್ಲಿ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟು 8 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿ ಕಂಬ್ಯಾಕ್ ಮಾಡಲಾಗುತ್ತೆ ಸೀರೀಸ್ನಲ್ಲಿ. ಇನ್ನು 3ನೇ ಟೆಸ್ಟ್ನಲ್ಲಿ ಎಲ್ಲರೂ ಕೂಡ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಸೋಲಲು ಹೊರಟಿದ್ದ ಪಂದ್ಯವನ್ನು ಅಶ್ವಿನ್ ಮತ್ತು ವಿಹಾರಿ ಅವರ ಸಾಲಿಡ್ ಡಿಫೆನ್ಸ್ ಹಾಗೆಯೇ ಸಾಲಿಡ್ ಪಾರ್ಟ್ನರ್ಶಿಪ್ ಮುಖಾಂತರ ಡ್ರಾ ಮಾಡಿಕೊಡ್ಲಾಗುತ್ತೆ. ಸೊ ಇದೊಂಥರ ಗ್ರೇಟೆಸ್ಟ್ ಡ್ರಾ ಮಾಡ್ಕೊಂಡಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು 4ನೇ ಟೆಸ್ಟು ಆಸ್ಟ್ರೇಲಿಯಾದವರ ಭದ್ರಕೋಟೆ ಗಬ್ಬಾದಲ್ಲಿ ಆಗಿರುತ್ತೆ. ಇದಕ್ಕೂ ಮೊದಲು ಆಸ್ಟ್ರೇಲಿಯಾ ಕ್ಯಾಪ್ಟನ್ನು ಹಾಗೆ ಇವರು ಸ್ಲೆಡ್ಜ್ ಮಾಡಿರ್ತಾರೆ, ಗಬ್ಬಾಗಿ ಬಂದು ನೋಡಿ ಹಾಗೆ ಹೇಗೆ ಅಂತ. ಸೊ ಇಂಡಿಯಾ ಟೀಮ್ ಕೂಡ ಛಿದ್ರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೇನ್ ಬೌಲರ್ಸ್ ಯಾರೂ ಇರೋದಿಲ್ಲ, ಹಾಗೆಯೇ ಮೇನ್ ಪ್ಲೇಯರ್ಸ್ ಎಲ್ಲ ಇಂಜುರಿ ಆಗಿ ಇರೋದ್ರಿಂದ ಅದು ಕೋವಿಡ್ ಟೈಮ್ ಕೂಡ ಆಗಿರುತ್ತೆ. ಬದಲಿ ಆಟಗಾರರನ್ನು ತೆಗೆದುಕೊಳ್ಳುವುದು ಕೂಡ ತುಂಬ ಕಷ್ಟ ಆದ ಸಮಯ ಅದು. ಸೊ ಅಂಥ ಸಮಯದಲ್ಲಿ 4ನೇ ಟೆಸ್ಟ್ ಆಡ್ತಾರೆ ಭಾರತ ತಂಡ. ಅದು ಡಿಸೈಡರ್ ಪಂದ್ಯ ಆಗಿರುತ್ತೆ. ಅದು ಹೇಳಬೇಕು ಅಂದರೆ ಆಸ್ಟ್ರೇಲಿಯಾ ಭದ್ರಕೋಟೆ ಅಷ್ಟೊಂದು ಸುಲಭವೇನಿರಲಿಲ್ಲ. ಇನ್ಎಕ್ಸ್ಪೀರಿಯನ್ಸ್ಡ್ ಸೈಡನ್ನು ಲೀಡ್ ಮಾಡೋದು ಅಜಿಂಕ್ಯ ರಹಾನೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದರ ಬಗ್ಗೆ. ಸೊ ಈ ಥರ ಸಿಚುವೇಷನ್ನಲ್ಲಿ ಮೊದಲ ಇನ್ನಿಂಗ್ಸು ಚೆನ್ನಾಗೇ ಬೌಲಿಂಗ್ ಮಾಡ್ತಾರೆ ಇಂಡಿಯಾ. ನಂತರ ಇಂಡಿಯಾ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಬೇಗ ವಿಕೆಟ್ಗಳು ಕಳೆದುಕೊಳ್ಳುತ್ತೆ. ನೆಕ್ಸ್ಟು ಫಸ್ಟ್ ಇನ್ನಿಂಗ್ಸನ್ನು ಡಿಸೈಡ್ ಮಾಡಿದ್ದು ವಾಷಿಂಗ್ಟನ್ ಸುಂದರ್ ಮತ್ತು ಶಾರ್ದುಲ್ ಠಾಕೂರ್ ಅವರ ಪಾರ್ಟ್ನರ್ಶಿಪ್ನಿಂದ ಭಾರತದವರು ಒಂದು ಹಂತಕ್ಕೆ ಬರ್ತಾರೆ. ಇನ್ನು ಮ್ಯಾಚ್ ಗೆಲ್ಲಲು ಕೊನೆಯ ದಿನದಲ್ಲಿ 9 ವಿಕೆಟ್ ಆಸ್ಟ್ರೇಲಿಯಾಕ್ಕೆ ಬೇಕಿರುತ್ತೆ, ಹಾಗೆಯೇ ಇಂಡಿಯಾಗೆ 300+ ರನ್ ಬೇಕಿರುತ್ತೆ. ಗಬ್ಬಾದಂತಹ ವಿಕೆಟ್ನಲ್ಲಿ ಲಾಸ್ಟ್ ಡೇ 300 ರನ್ಸ್ ಪ್ಲಸ್ ಹೊಡೆಯೋದು ಅಂದರೆ ಅದು ಸುಲಭದ ಮಾತಲ್ಲ. ಅದನ್ನು ಸಾಧಿಸಿ ತೋರಿಸಿದ್ದಾರೆ ಈ ಸೀರೀಸ್ನಲ್ಲಿ ಭಾರತ ತಂಡ. ಅದಕ್ಕೆ ಪ್ರಮುಖ ಕಾರಣ ಅಂದರೆ
ಚೇತೇಶ್ವರ್ ಪೂಜಾರ, ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಅವರು ಆ ದಿನ ಆಡಿದ ಪರ್ಫಾರ್ಮೆನ್ಸ್. ಹಾಗೆಯೇ ಸಿರಾಜ್ ಅವರು ಕೂಡ 5 ವಿಕೆಟ್ ಹಾಲನ್ನು ಪಡೆದಿದ್ದರು ಈ ಮ್ಯಾಚ್ನಲ್ಲಿ. ಸೊ ಇದೊಂಥರ ಮೆಮೊರೇಬಲ್ ಸೀರೀಸ್ ಅಂತಲೇ ಹೇಳ್ಬೋದು. ಗ್ರೇಟೆಸ್ಟ್ ಕಂಬ್ಯಾಕ್ ಎವರ್ ಅಂತಲೇ ಹೇಳ್ಬೋದು. ಅದು ಕೂಡ ಆಸ್ಟ್ರೇಲಿಯಾ ನೆಲದಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಸೈಡ್ ಇಟ್ಕೊಂಡು. ಸೊ ಅಜಿಂಕ್ಯ ರಹಾನೆ ಅವ್ರಿಗೂ ಕೂಡ ಇದು ಕ್ರೆಡಿಟ್ ಹೋಗಲೇಬೇಕು, ಕ್ಯಾಪ್ಟನ್ಸಿಲಿ ಲೀಡ್ ಮಾಡಿದ್ದು. ಸೊ ಇದು ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಸೀರೀಸ್ ಆಫ್ ಆಲ್ ಟೈಮ್ ಅಂತಲೇ ಹೇಳ್ಬೋದು ಟೆಸ್ಟ್ ಕ್ರಿಕೆಟ್ನಲ್ಲಿ. ಇದು ICC ಅವರು ಕೂಡ ಅದನ್ನೇ ಡಿಕ್ಲೇರ್ ಮಾಡಿದ್ದಾರೆ, ಗ್ರೇಟೆಸ್ಟ್ ಸೀರೀಸ್ ಆಫ್ ಆಲ್ ಟೈಮ್ ಏನೋ ನೋಡ್ದಂಗಿತ್ತು. ಸೊ ಇದು ಎರಡನೇದಾದರೆ, ಮೂರನೇದಾಗಿ ಬರಬೇಕು ಅಂದರೆ ಆ್ಯಶಸ್ 2019 ಸೀರೀಸು. ಇದು ಇಂಗ್ಲೆಂಡಲ್ಲಿ ನಡೆದಿತ್ತು. ಈ ಸೀರೀಸ್ ಕೂಡ ಸಖತ್ತಾಗಿಯೇ ಎರಡು ತಂಡಗಳು ಹೊಡೆದಾಡ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಮೊದಲ ಟೆಸ್ಟನ್ನು ಆಸ್ಟ್ರೇಲಿಯಾ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟು 251 ರನ್ನಿಂದ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತ್ತು. ಈ ಸೀರೀಸ್ನಲ್ಲಿ ಸ್ಮಿತ್ ಅವರ ಆಟವನ್ನು ಯಾರು ಕೂಡ ಮರೆಯಲ್ಲ ಅಂತ ಅನಿಸುತ್ತೆ. ಸೊ ಸೆಕೆಂಡ್ ಟೆಸ್ಟು ಡ್ರಾ ಆಗಿತ್ತು. ಎರಡು ಟೀಮ್ಗಳು ಒಂದೇ ರೀತಿಯಲ್ಲಿ ಸೆಣಸಾಟ ಮಾಡಿದರು. ಸೊ ಈ ಸೀರೀಸ್ನ ಮೂರನೇ ಪಂದ್ಯ 67ಕ್ಕೆ ಆಲ್ಔಟ್ ಆಗಿತ್ತು. ಸೊ ಆದರೂ ಕೂಡ ಕಮ್ ಬ್ಯಾಕ್ ಮಾಡಿದರು ಇಂಗ್ಲೆಂಡ್ ಈ ಸೀರೀಸ್ನಲ್ಲಿ. ಈ ಮ್ಯಾಚ್ ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚ್ ಅಂತಲೇ ಆಗುತ್ತೆ. ಯಾಕಂದರೆ ಸ್ಟೋಕ್ಸ್ ಅವರ ಹೀರೋಯಿಕ್ಸ್ ಆಗಿದ್ದು ಇದ್ದೇ ಮ್ಯಾಚ್ನಲ್ಲಿ. 135 ರನ್ಗಳನ್ನು ಒಂದು ವಿಕೆಟ್ ಇರುವಾಗ ಒನ್ ಹ್ಯಾಂಡಲ್ಲಿ ನಿಂತು ಹೊಡೆದಿದ್ದು ಇದೇ ಸೀರೀಸ್ನಲ್ಲಿ. ಸ್ಟೋಕ್ಸ್ ಅವರ ಐಕಾನಿಕ್ 135 ಹೊಡೆದಿದ್ದು ಇದೇ ಮ್ಯಾಚ್ನಲ್ಲಿ, ಥರ್ಡ್ ಟೆಸ್ಟ್ ಅಂದು. ಸೊ ಮತ್ತೆ 4ನೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ಕಮ್ ಬ್ಯಾಕ್ ಮಾಡಲಾಗುತ್ತೆ. ಸೊ ಆಸ್ಟ್ರೇಲಿಯಾ ಸೀರೀಸಲ್ಲಿ ಲೀಡ್ಗೆ ಹೋಗ್ತಾರೆ. ಸೊ 4ನೇ ಮ್ಯಾಚ್ ಗೆದ್ದ ಬಳಿಕ. ಸೊ ಇಂಗ್ಲೆಂಡ್ಗೆ ಲಾಸ್ಟ್ ಟೆಸ್ಟು ಗೆಲ್ಲೋದು ಅನಿವಾರ್ಯ ಆಗಿರುತ್ತೆ ಸೀರೀಸ್ ಉಳ್ಕೊಳ್ಳೋದಕ್ಕೆ. ಸೊ ಅವರು ಕೂಡ ಸಖತ್ತಾಗಿಯೇ ಕಮ್ ಬ್ಯಾಕ್ ಮಾಡಿ ಸೀರೀಸನ್ನು ಡ್ರಾ ಮಾಡ್ಕೊಳ್ತಾರೆ. ಇದು ಈ ಥರ ಫೈಟಿಂಗ್ ಇರೋದು, ಈ ಥರ ಫೈಟಿಂಗ್ ಸೀರೀಸು. ಸೊ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಸೀರೀಸ್ ಅಂತ ಹೇಳ್ಬೋದು. ಲ್ಯಾಬುಷೇನ್ ಅವರು ಕ್ರಿಕೆಟ್ ಆಡೋಕ್ಕೆ ಇಳಿದಿದ್ದು ಇದೇ ಸೀರೀಸ್ನಿಂದ. ಸ್ಮಿತ್ ಅವರಿಗೆ ಕಾನ್ಕಷನ್ ಕಾಲ್ ಆದಮೇಲೆ ಲ್ಯಾಬುಷೇನ್ ಎಂಟ್ರಿ ಆಗಿದ್ದು ಇದೇ ಸೀರೀಸ್ನಿಂದ. ಸೊ ಇದು ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಟೆಸ್ಟ್ ಸೀರೀಸ್ ಆಫ್ ಆಲ್ ಟೈಮ್ ಪಾರ್ಟ್ 1ನಲ್ಲಿ ಸೇರ್ಕೋಬೋದು. ನೆಕ್ಸ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2021. ಇದು ಕೂಡ ಚಿಂದಿ ಸೀರೀಸ್ ಆಗಿತ್ತು ಗುರು. ಈ ಟೆಸ್ಟ್ನಲ್ಲೂ ಕೂಡ ಮೊದಲ ಟೆಸ್ಟು ಎರಡು ತಂಡಗಳು ಸರಿಸಮನಾಗಿ ಆಟವಾಡಿ ಡ್ರಾ ಮಾಡ್ಕೊಂಡಿದ್ರು. ಎರಡನೇ ಟೆಸ್ಟ್ ಬಗ್ಗೆ ಹೇಳೋ ಹಾಗೆ ಇಲ್ಲ ಗುರು. ಲಾರ್ಡ್ಸ್ ಟೆಸ್ಟು ಇದು ಕಮ್ ಬ್ಯಾಕ್ಗೆ ಹೆಸರುವಾಸಿಯಾದ ಟೆಸ್ಟು. ಮೊದಲ ಇನ್ನಿಂಗ್ಸ್ನಲ್ಲಿ ರಾಹುಲ್ 100 ಮರೆಯೋ ಹಾಗೇ ಇಲ್ಲ. ಹಾಗೆಯೇ ಎರಡನೇ ಇನ್ನಿಂಗ್ಸಲ್ಲಿ ಭಾರತದವರು ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ರು. ಎಲ್ಲ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಔಟಾದ ಬಳಿಕ ಶಮ್ಮಿ ಮತ್ತು ಬುಮ್ರಾ ಅವರ ಪಾರ್ಟ್ನರ್ಶಿಪ್ ಬಂದಿದ್ದು ಇದೇ ಸೀರೀಸ್ನಲ್ಲಿ. ಒಂದು ಜಗಳ ಹತ್ಕೊಳ್ಳುತ್ತೆ. ಆ ಜಗಳದಿಂದನೇ ಈ ಜೊತೆ ಆಟವು ಹೇಗೆ ಹೋಗುತ್ತೆ ಅಂದರೆ ಅವರನ್ನು ಔಟ್ ಮಾಡೋದಕ್ಕೆ ಇಂಗ್ಲೆಂಡೇ ಕಷ್ಟಪಡ್ತಿರ್ತಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಅದಕ್ಕೆ ಹುರುಪು ನೀಡ್ತಾರೆ ಇದಕ್ಕೆ. ಹಾಗೆಯೇ 60 ಓವರ್ ದೇ ಶುಡ್ ಫೀಲ್ ಹೆಲ್ ಔಟ್ ದೇರ್ ಹೇಳಿದ್ದು ಕೂಡ ಇದ್ದೇ ಮ್ಯಾಚ್ನಲ್ಲಿ ಗುರು. ವಿರಾಟ್ ಕೊಹ್ಲಿ ಅವರು ಹೇಗೆ 60 ಓವರ್ನಲ್ಲಿ ಆಲ್ಔಟ್ ಮಾಡಲು ನಮ್ಮ ಭಾರತ ಬೌಲರ್ಸ್ಗಳನ್ನು ಹೊರತುಂಬಿಸಿದ್ರು, ಅದು ಕೂಡ ಇದು ಐಕಾನಿಕ್ ಆಗಿತ್ತು ಈ ಮ್ಯಾಚ್ನಲ್ಲಿ ಅಂತಲೇ ಹೇಳ್ಬೋದು. 60 ಓವರ್ನಲ್ಲಿ ಇಂಗ್ಲೆಂಡ್ ಆಲ್ಔಟ್ ಮಾಡಿ ಈ ಮ್ಯಾಚನ್ನು ಗೆಲ್ಲಲಾಗುತ್ತೆ. ಇದು ಐಕಾನಿಕ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ 60 ಓವರ್ನಲ್ಲಿ ಇಂಗ್ಲೆಂಡನ್ನು ಆಲ್ಔಟ್ ಮಾಡೋದು ಅದು ಕೂಡ ಇಂಗ್ಲೆಂಡ್ನಲ್ಲಿ ಸುಲಭದ ಮಾತೇನಿರಲಿಲ್ಲ. ಆ ಅಗ್ರೆಷನ್ನೇ ಎಲ್ಲದಕ್ಕೂ ಕಾರಣವಾಯಿತು. ಸೊ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚು. ನೆಕ್ಸ್ಟು ಥರ್ಡ್ ಟೆಸ್ಟ್ನಲ್ಲಿ ಮತ್ತೆ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡಿ ಇನ್ನಿಂಗ್ಸ್ ಜೊತೆ 76 ರನ್ಗಳ ಜಯವನ್ನು ಸಾಧಿಸಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಲಾಗುತ್ತೆ. ಸರಣಿ ಸಮಬಲ ಆಗಿರುತ್ತೆ. ಮತ್ತೊಮ್ಮೆ 4ನೇ ಟೆಸ್ಟ್ನಲ್ಲಿ ಭಾರತವು ಅತ್ಯುನ್ನತ ಕಮ್ ಬ್ಯಾಕನ್ನು ಮಾಡಿ ವಿನ್ ಆಗಲು ಈ ಸೀರೀಸ್ನಲ್ಲಿ ಮತ್ತೊಮ್ಮೆ ಲೀಡನ್ನು ಪಡೆದುಕೊಳ್ಳುತ್ತೆ. ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಈ ಮ್ಯಾಚು ರೀಶೆಡ್ಯೂಲ್ ಆಗಿ 1 ವರ್ಷದ ಬಳಿಕ 5ನೇ ಟೆಸ್ಟ್ ಆಡಲಾಗುತ್ತೆ. ಸೊ ಈ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ 2-2 ಸೀರೀಸ್ ಡ್ರಾ ಆಗುತ್ತೆ. ಇದರೊಂದಿಗೆ ಇದು ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಸೀರೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎರಡು ಟೀಮು ಈಕ್ವಲಿ ಚಿಂದಿ ಪರ್ಫಾರ್ಮೆನ್ಸ್ನಿಂದ ಡ್ರಾ ಮಾಡ್ಕೊಂಡಿದ್ರು ಸೀರೀಸನ್ನು. ಸೊ ಇದು ಕೂಡ ಐಕಾನಿಕ್ ಸೀರೀಸ್ ಆಗುತ್ತೆ. ಇನ್ನು ಕೊನೆಯದಾಗಿ ಈ ಸೀರೀಸ್ನಲ್ಲಿ ಹೇಳಬೇಕು ಅಂದರೆ, ಈ ಪಾರ್ಟ್ನಲ್ಲಿ ಹೇಳಬೇಕು ಅಂದರೆ ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ ಪಂದ್ಯ. ಇದು ಈ ಸೀರೀಸು 2 ಮ್ಯಾಚ್ಗಳದ್ದಾಗಿದ್ದರೂ ಕೂಡ ಐಕಾನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಕುಶಾಲ್ ಪೆರೇರಾ ಅವರ ಹೀರೋಯಿಕ್ಸ್ ಆಗಿದ್ದು ಇದೇ ಸೀರೀಸ್ನಲ್ಲಿ. 9 ವಿಕೆಟ್ ಕಳೆದುಕೊಂಡ ಬಳಿಕ
ಸೌತ್ ಆಫ್ರಿಕಾದಲ್ಲಿ ಅದು ಕೂಡ ರಬಾಡಾದಂತಹ ಬೌಲರ್ಸನ್ನು ಎದುರಿಸಿ 153 ರನ್ಗಳನ್ನು ಹೊಡೆಯುವ ಮುಖಾಂತರ ಮ್ಯಾಚನ್ನು ಗೆಲ್ಲಿಸ್ಕೊಟ್ಟಿದ್ರು. ಸೊ ಇದೊಂಥರ ಅಂಡರ್ ರೇಟೆಡ್ ನಾಕ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸ್ಟೋಕ್ಸ್ ಅವರ ನಾಕನ್ನೇ ಜಾಸ್ತಿ ನೆನಪಿಸ್ಕೊಳ್ತಾರೆ ಹೊರತು ಕುಸಾಲ್ ಪೆರೇರಾ ಅವ್ರದ್ದನ್ನು ನೆನಪಿಸ್ಕೊಳ್ಳಲ್ಲ. ಸೊ ಒಂಥರ ಐಕಾನಿಕ್ ನಾಕ್ ಇದು. ಸೊ ಈ ಮ್ಯಾಚ್ನ ಮುಖಾಂತರ ಲೀಡನ್ನು ಪಡ್ಕೊಳ್ತಾರೆ ಶ್ರೀಲಂಕಾ. ಹಾಗೆಯೇ 2ನೇ ಟೆಸ್ಟಲ್ಲೂ ಕೂಡ ಚಿಂದಿ ಪರ್ಫಾರ್ಮೆನ್ಸನ್ನು ಕೊಟ್ಟು 8 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸುವ ಮುಖಾಂತರ ಸೌತ್ ಆಫ್ರಿಕಾದಲ್ಲಿ ಸೋಲಿಸ್ತಾರೆ. ಸೊ ಏಷ್ಯಾ ಕಂಟ್ರೀಸ್ ಪರವಾಗಿ ಬರಬೇಕಂದ್ರೆ ಇದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು, ಸೌತ್ ಆಫ್ರಿಕಾದಲ್ಲಿ ಸೋಲಿಸೋದು. ಸೊ ಅದನ್ನು ಈ ಸೀರೀಸಲ್ಲಿ ಶ್ರೀಲಂಕಾದವರು ಮಾಡ್ತಾರೆ. ಸೊ ಇದು ಒಂಥರ ಐಕಾನಿಕ್ ಸೀರೀಸ್ ಆಗಿಯೇ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಲಿಸ್ಟ್ ಮಾಡಿರೋದು ಪಾರ್ಟ್ 1ಗಾಗಿ. ಇನ್ನೂ ಹಲವಾರು ಸೀರೀಸ್ಗಳು 19th ಸೆಂಚುರಿಗಳಂತೂ ತುಂಬಾ ಇದೆ. 90s ಇದರಲ್ಲಿ ಇದು ಈ ರೀಸೆಂಟು 2010 ಆದ ಬಳಿಕ ಯಾವ್ಯಾವುದಿದೆ ಅಂತ ಲಿಸ್ಟ್ ಮಾಡಿರೋದು. ಇನ್ನೂ ಹಲವಾರು ಸೀರೀಸ್ ತುಂಬಾ ಇದೆ, ಬೇಜಾನಿದೆ. ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಇದಾಗಿತ್ತು ಪಾರ್ಟ್ 1 ಈ ಸೀರೀಸ್ನಲ್ಲಿ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲನ್ನು. ಧನ್ಯವಾದಗಳು. ಮತ್ತು ಏನಾದರೂ ಈ ಥರ ವಿಡಿಯೋಸ್ ಬೇಕಂದರೆ ಕಮೆಂಟ್